2020ನಲ್ಲಿ 2 BHK ರೆಂಟೆಡ್ ಮನೆ 18,000ಗೆ ಸಿಗ್ತಿತ್ತು. ಬಟ್ 2025ನಲ್ಲಿ ಅದೇ ಮನೆ ಈಗ 45,000 ಆಗಿದೆ. ಅದ್ರ ಜೊತೆಗೆ ಮಿನಿಮಮ್ 2 ಲಕ್ಷ ಡೆಪಾಸಿಟ್ ಕೂಡ ಕೊಡಬೇಕು. ವೆಲ್ಕಮ್ ಟು ಡಿಕೋಡ್. ನಾನು ತಿಲಕ್. ದಿಸ್ ಇಸ್ ವೇರ್ ವಿ ಡಿಕೋಡ್ ದ ಥಿಂಗ್ ದಟ್ ಮ್ಯಾಟರ್ಸ್. ಇವತ್ತಿಗೆ ಬೆಂಗಳೂರು ರೆಂಟ್ ಕ್ರೈಸಿಸ್ನಲ್ಲಿ ಟೆಕ್ಕಿ ಸ್ಟೂಡೆಂಟ್ಸ್ ಫ್ಯಾಮಿಲೀಸ್ ಎಲ್ಲ ಸ್ಟಕ್ ಆಗಿದ್ದಾರೆ. ಬಟ್ ಇದು ನಿಜವಾಗ್ಲೂ ಹೌಸಿಂಗ್ ಡಿಮ್ಯಾಂಡ್ ಇಶ್ಯೂನಾ ಅಥವಾ ಬೇರೆ ಏನಾದರೂ ಇದೆಯಾ ತಿಳ್ಕೊಳ್ಳೋಣ ಬನ್ನಿ. ಬೆಂಗಳೂರಿನಲ್ಲಿ ರೆಂಟ್ ಬೂಮ್ ಆದಮೇಲೆ ಓನರ್ಸ್ ಹಬ್ಬರ ಶುರು ಆಯಿತು. ಸ್ಪೆಸಿಫಿಕ್ಲಿ ಹೇಳಬೇಕು ಅಂದರೆ ಲಾಸ್ಟ್ 2 ಇಯರ್ಸ್ನಲ್ಲಿ HSR ಲೇಔಟ್, ಕೋರಮಂಗಲ, ಇಂದ್ರನಗರ, ಬೆಳಂದೂರು ಹಾಗೂ ವೈಟ್ಫೀಲ್ಡ್ ಇಂಥ ಪ್ಲೇಸಸ್ನಲ್ಲಿ 35% ರೆಂಟ್ ರೇಟ್ ಇನ್ಕ್ರೀಸ್ ಆಗಿದೆ. ರೆಂಟ್ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ ನಮ್ಮಲ್ಲಿ ಪ್ರಾಪರ್ ಹೌಸಿಂಗ್ ರೆಗ್ಯುಲೇಷನ್ಸ್ ಇಲ್ಲ. ಮನೆ ಓನರ್ಸ್ ಅವ್ರು ಮನ್ಸು ಬಂದಷ್ಟು ರೆಂಟ್ ಇಡ್ಬೋದು. ಇನ್ನೊಂದು ಮೇನ್ ರೀಸನ್ ಯಾಕೆ ರೆಂಟ್ ಹೈಕ್ ಆಗ್ತಾ ಇದೆ ಅಂದರೆ ಅದು ಬಂದು ಡಿಮ್ಯಾಂಡ್. ಯಾವಾಗ ಕೋವಿಡ್ ಮುಗಿದು ವರ್ಕ್ ಫ್ರಮ್ ಹೋಮಿಂದ ವರ್ಕ್ ಫ್ರಮ್ ಆಫೀಸ್ ಆಯಿತು, ಅಲ್ಲಿಂದ ಬೇರೆ ಬೇರೆ ಸ್ಟೇಟ್ ಜನ ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ಶುರು. ಸೊ ಮನೆ ಓನರ್ಸ್ ಇದನ್ನು ಆಪರ್ಚುನಿಟಿಯಾಗಿ ಯೂಸ್ ಮಾಡಿಕೊಂಡು ರೆಂಟ್ ಹೈಕ್ ಮಾಡೋಕ್ಕೆ ಶುರು ಮಾಡಿದ್ರು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ರೆಂಟಲ್ ಸ್ಕ್ಯಾಮ್ಸ್ ತುಂಬಾನೇ ಜಾಸ್ತಿ ಆಗಿದೆ. ಮೊದಲನೇ ಸ್ಕ್ಯಾಮ್ ಬಗ್ಗೆ ಮಾತಾಡೋಣ ಅಂತಂದರೆ ಅದು ಬಂದು ಡೆಪಾಸಿಟ್ ಡ್ರಾಮಾ. 20,000 to 30,000 ರೆಂಟೆಡ್ ಮನೆಗೆ ಮಿನಿಮಮ್ 2 to 3 ಲಕ್ಷ ಡೆಪಾಸಿಟ್ ಕೇಳ್ತಾರೆ. ಬಟ್ ಇದೇ ಡೆಪಾಸಿಟ್ ಅಮೌಂಟ್ನ ರಿಟರ್ನ್ ಮಾಡುವಾಗ ಪೇಂಟ್ ಮಾಡಬೇಕು ಅಂತ ಒಂದಿಷ್ಟು ದುಡ್ಡು ಇಟ್ಕೊತಾರೆ. ಗೋಡೆ ಮೇಲೆ ಸಣ್ಣ ಪುಟ್ಟ ಡೆಂಟ್ ಹಾಗೂ ಸ್ಕ್ರ್ಯಾಚ್ ಆಗಿದೆ ಅಂತ ಅದಕ್ಕೂ ಅಮೌಂಟ್ ಕಟ್ ಮಾಡ್ತಾರೆ. ಆಲ್ಮೋಸ್ಟ್ 20,000 to 30,000 ಇದರಲ್ಲೇ ತಿನ್ಕೊತಾರೆ. ಇನ್ನು ನೆಕ್ಸ್ಟ್ ಸ್ಕ್ಯಾಮ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಫೇಕ್ ಲಿಸ್ಟಿಂಗ್. ಅಕಸ್ಮಾತ್ ನೀವೇನಾದರೂ ಆನ್ಲೈನ್ ಆ್ಯಪ್ಸಲ್ಲಿ ಮನೆ ನೋಡ್ತಾ ಇದ್ರೆ ಹುಷಾರಾಗಿರಿ. ಯಾಕಂದರೆ ನೀವೇನೋ ಆನ್ಲೈನಲ್ಲಿ ಮನೆ ನೋಡಿ ಅಡ್ವಾನ್ಸ್ ಪೇ ಮಾಡ್ತೀರಾ, ಬಟ್ ಮನೆ ಲೊಕೇಶನ್ಗೆ ಹೋಗಿ ನೋಡಿದ್ರೆ ನೀವು ನೋಡಿರೋ ಮನೆ ಇರೋದೇ ಇಲ್ಲ. ಇನ್ನು ಲಾ ಮತ್ತು ಲೂಪೋಲ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದರೆ ನಮ್ಮ ಕರ್ನಾಟಕದಲ್ಲಿ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ತುಂಬಾ ಔಟ್ಡೇಟೆಡ್ ಆಗಿದೆ. ಇವಾಗಲೂ 1999 ರೆಂಟ್ ಆ್ಯಕ್ಟ್ನೇ ಫಾಲೋ ಮಾಡ್ತಾ ಇದ್ದೀವಿ. ಈ ಆ್ಯಕ್ಟ್ನಲ್ಲಿ ರೆಂಟ್ ಕ್ಯಾಪ್ ಹಾಗೂ ಡೆಪಾಸಿಟ್ ಲಿಮಿಟ್ಗೆ ಯಾವುದೇ ರೀತಿ ಕ್ಲಿಯರ್ ರೂಲ್ಸ್ ಇಲ್ಲ. ಈ ರೆಂಟ್ ಕ್ರೈಸಿಸ್ ಸ್ವಲ್ಪ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರಪೋಸಲ್ ಮುಂದೆ ಇಡ್ತು. ಅದೇ ಮಾಡೆಲ್ ಟೆನೆನ್ಸಿ ಆ್ಯಕ್ಟ್ 2021. ಈ ಆ್ಯಕ್ಟ್ ಪ್ರಕಾರ ಮನೆ ರೆಂಟ್ಗಿಂತ ಡಬಲ್ ಅಮೌಂಟ್ ಮಾತ್ರ ಡೆಪಾಸಿಟ್ ಆಗಿ ಇಸ್ಕೊಬೇಕು ಅಂತ ಸಜೆಷನ್ ಕೂಡ ಕೊಟ್ಟಿದ್ರು. ಆ್ಯಂಡ್ ರೆಂಟ್ ಹೈಕ್ ಮಾಡಬೇಕು ಅಂದರೆ 3 months ಪ್ರೇಯರ್ ನೋಟಿಸ್ ಕೊಡಬೇಕು ಅಂತ ಇತ್ತು. ಬಟ್ ಈ ಆ್ಯಕ್ಟ್ನ ಕರ್ನಾಟಕ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಲೇ ಇಲ್ಲ. ಇನ್ನು ಈ ಕ್ರೈಸಿಸ್ನಲ್ಲಿ ಯಾರ್ಯಾರಿಗೆ ಬೆನಿಫಿಟ್ ಆಗ್ತಿದೆ ಅಂತ ನೋಡೋಣ ಅಂತ ಬಂದರೆ ಮೇನ್ಲಿ ಮನೆ ಓನರ್ಸ್ಗೆ ತುಂಬಾ ಬೆನಿಫಿಟ್ ಆಗಿದೆ. ಯಾಕಂದರೆ ಪ್ರತಿ ವರ್ಷ ಅವರು ರೆಂಟ್ ಹೈಕ್ನ ಮಾಡ್ಬೋದು. ಸೆಕೆಂಡ್ಲಿ ಬ್ರೋಕರ್ಸ್. ಪ್ರತಿ ಮನೆ ಫಿಕ್ಸ್ ಆದಾಗ್ಲೂ 1% ಅಮೌಂಟ್ ಓನರಿಂದ, 1% ಅಮೌಂಟ್ ಟೆನೆಂಟ್ಸಿಂದ ಇಬ್ಬರಿಂದನೂ ಹೋಗುತ್ತೆ. ಮತ್ತು ಈ ಕ್ರೈಸಿಸ್ನಲ್ಲಿ ಯಾರ್ಯಾರಿಗೆ ಲಾಸ್ ಆಗ್ತಿದೆ ಅಂತ ನೋಡಿದ್ರೆ ಅದು ಸ್ಟೂಡೆಂಟ್ಸ್, ಫ್ರೆಷರ್ಸ್ ಆ್ಯಂಡ್ ವರ್ಕಿಂಗ್ ಕ್ಲಾಸ್ ಇರೋರು ಅಂತ ಹೇಳ್ಬೋದು. ತುಂಬ ಜನಕ್ಕೆ ಮನೆ ಕಟ್ಟೋದು ಒಂದು ಡ್ರೀಮ್ ಆಗಿರುತ್ತೆ, ಆದರೆ ಕೆಲವರಿಗೆ ಅದೇ ಬಿಸ್ನೆಸ್ ಮಾಡೆಲ್. ಸೊ ಇಷ್ಟೆಲ್ಲ ಸ್ಕ್ಯಾಮ್ಸ್ ಮಧ್ಯೆ ನಮ್ಮನ್ನು ನಾವೇನು ಪ್ರೊಟೆಕ್ಟ್ ಮಾಡ್ಕೊಬೋದು. ಸೊಲ್ಯೂಷನ್ ನಂಬರ್ 1, ನೀವು ಮನೆ ರೆಂಟೆಡ್ ಹೋಗೋಕ್ಕಿಂತ ಮುಂಚೆ ಅದ್ರ ಓನರ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಫಸ್ಟ್. ಆ್ಯಂಡ್ ಆಲ್ಸೋ ಕಂಪಲ್ಸರಿ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಕೇಳಿ. ರಿಜಿಸ್ಟರ್ಡ್ ಅಗ್ರಿಮೆಂಟ್ನಲ್ಲಿ ಡೆಪಾಸಿಟ್ ಅಮೌಂಟ್, ಲಾಕ್ ಇನ್ ಪೀರಿಯಡ್, ರೆಂಟ್ ಹೈಕ್ ಕ್ಲಾಸ್ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆಯಾ ಅಂತ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸೊಲ್ಯೂಷನ್ ನಂಬರ್ 2, ನೀವು ಮನೆ ನೋಡೋವರೆಗೂ ಯಾವುದೇ ರೀತಿ ಅಡ್ವಾನ್ಸ್ ಪೇ ಮಾಡೋಕ್ಕೆ ಹೋಗಬೇಡಿ. ಸೊಲ್ಯೂಷನ್ ನಂಬರ್ 3, ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಮಾಡೆಲ್ ಟೆನೆಂಟ್ ಆ್ಯಕ್ಟ್ನ ತೊಗೊಂಬರೋಕ್ಕೆ ಪ್ರೆಷರ್ ಹಾಕಿ. ಎಷ್ಟೋ ಜನಕ್ಕೆ ಮಾಡೆಲ್ ಟೆನೆಂಟ್ಸ್ ಆ್ಯಕ್ಟ್ ಬಗ್ಗೆ ಗೊತ್ತೇ ಇರಲ್ಲ, ಅವ್ರಿಗೆ ನೀವು ತಿಳಿಸ್ಕೊಡಿ. ನಮ್ಮ ಬೆಂಗಳೂರನ್ನ IT ಕ್ಯಾಪಿಟಲ್ ಅಂತಾರೆ, ಬಟ್ ನಮ್ಮ ಸಿಟಿನಲ್ಲಿ ರೆಂಟ್ಗೆ ಲೈಫ್ ಸರೆಂಡರ್ ಮಾಡಬೇಕು ಅಂದರೆ ಫ್ಯೂಚರ್ ಹೆಂಗೆ ಬಿಲ್ಡ್ ಮಾಡೋದು? ಹೌಸಿಂಗ್ ಈಸ್ ಅ ರೈಟ್, ನಾಟ್ ಅ ಲಕ್ಸುರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನೀವು ಈ ಸ್ಕ್ಯಾಮ್ನ ವಿಕ್ಟಮ್ ಆಗಿದ್ದೀರಾ? ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫಾರ್ ಮೋರ್ ಸಚ್ ಕಂಟೆಂಟ್. ಜೈ ಹಿಂದ್.